ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತು ರೈತರ ಸಾಲ ಮನ್ನಾ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, 31,000 ರೈತರ 232 ಕೋಟಿ ಸಾಲ ಮನ್ನಾ. ಈ ವಿಷಯದ ಬಗ್ಗೆ ಕ್ರಾಪ್ ಲೋನ್ ವೇವರ್ಸ್ಗಳೆಲ್ಲ ತಿಳ್ಕೊಳ್ಬೇಕಾಗಿದೆ. ಏನಂತ ಹೇಳಿದ್ರೆ 2017 ಹಾಗೂ 18ರಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದಂಥ ಕೃಷಿ ಸಾಲ ಮನ್ನಾದ ಪ್ರಯೋಜನ ಇನ್ನೂ 31,000 ರೈತರಿಗೆ ಸಿಕ್ಕಿಲ್ಲ ಎಂದು ಸಹಕಾರ ಸಚಿವ ರಾಜಣ್ಣ ಅವರು ನಮಗೆ ಹೇಳಿದ್ದಾರೆ. ಆದರೆ ಈ ವಿಷಯದ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಎಸ್ ರವಿ, BJPಯ ಸುನಿಲ್ ವಲ್ಯಾಪುರೆ ಅವರು ಕೂಡ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಸಹಕಾರ ಸಚಿವ KN ರಾಜಣ್ಣ ಅವರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅವರ ಮುಖಾಂತರ ಈ ಒಂದು ಲೋನ್ ಬಗ್ಗೆ ಏನಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನೀಡಲಾಗಿದ್ದ 50,000 ಸಾಲ ಮನ್ನಾ ಪ್ರಯೋಜನವನ್ನು 21.57 ಲಕ್ಷ ರೈತರು 2018ರಲ್ಲಿ ಘೋಷಿಸಿದ 1 ಲಕ್ಷ ಸಾಲ ಮನ್ನಾ ಪ್ರಯೋಜನವನ್ನು 17.32 ಲಕ್ಷ ರೈತರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. 17.37 ಜನರು ಪಡ್ಕೊಂಡಿದ್ದಾರೆ. ಆದರೆ ತಾಂತ್ರಿಕ ಕಾರಣದಿಂದ ಇನ್ನೂ 31,000 ರೈತರಿಗೆ ಈ ಸೌಲಭ್ಯ ಸಿಕ್ಕಿಲ್ಲ. ಅವರಿಗೆ ನೀಡಬೇಕಾಗಿರುವಂತಹ ಮೊತ್ತ 167.51 ಕೋಟಿ ಅರ್ಹತೆ ಗುರುತಿಸಿ ಬಾಕಿ ಇರುವಂತಹ ರೈತರ ಬಾಬು 64.49 ಕೋಟಿ ಸೇರಿ ಒಟ್ಟು 232 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಅಂದರೆ 232 ಕೋಟಿ ಇನ್ನೂ ಬಿಡುಗಡೆ ಮಾಡಬೇಕು ಅಂತ ಆರ್ಥಿಕ ಇದಕ್ಕೆ ಸಲ್ಲಿಸಲಾಗಿದೆ. ಆದರೆ ಎಲ್ಲರೂ ಪ್ರಯೋಜನವನ್ನು ದೊರಕಲಿದೆ ಅಂತ ತಿಳ್ಕೊಂಡಿದ್ದಾರೆ. ಈ ಬಿಡುಗಡೆ ಮಾಡೋದ್ರಿಂದ ಎಲ್ಲರಿಗೂ ಈ ಅಮೌಂಟ್ ಯಾರ್ಯಾರಿಗೆ ಸಿಕ್ಕಿದಾರೋ ಸಿಗ್ಬೋದು. ಆದರೆ ಕಾಂಗ್ರೆಸ್ನ ದಿನೇಶ್ ಗೂಳಿಗೌಡ ಅವರು ಪ್ರಶ್ನೆಗೆ ಉತ್ತರಿಸಿ ಅವರು 2023-24ನೇ ಸಾಲಿನಲ್ಲಿ 29.26 ಲಕ್ಷ ರೈತರಿಗೆ 22,998 ಜನರುಗಳಲ್ಲಿ ಅಂದರೆ ಸಾಲಲ್ಲಿ ಬೆಳೆ ಸಾಲದ ಜೊತೆಗೆ ಪಶು ಸಂಗೋಪನೆ ಮತ್ತು ದುಡಿಯೋ ಬಂಡವಾಳ ಸಾಲ ಹಾಗೂ 90,000 ರೈತರಿಗೆ 2,000 ಕೋಟಿ ಮಾಧ್ಯಮ ದೀರ್ಘಾವಧಿ ಸಾಲ ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇದೇ ಪಶು ಸಂಗೋಪನೆಯಲ್ಲಿ ದುಡಿಯುವ ಬಂಡವಾಳ ಸಾಲನೂ ಕೂಡ ತೀರಿಸಿದ್ದಾರೆ. ರೈತರಿಗೆ ಬೆಳೆ ಸಾಲ ಮುಖಾಂತರನೂ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ರೈತರಿಗೆ ರೀಚ್ ಆಗೋ ಥರ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಪ್ಡೇಟೆಡ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.